ಸ್ನೇಹಿತರೆ, ಟ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರದೆ ಮೇಲೆ ಸಿನಿಮಾ ನೋಡುವ ಪ್ರೇಕ್ಷಕರಿಗೆ ಒಂದು ಕಥೆ ಮಾತ್ರ ಕಾಣುತ್ತದೆ, ಆದರೆ ಆ ಪರದೆಯ ಹಿಂದೆ ನೂರಾರು ಕಥೆಗಳು ಇರುತ್ತವೆ. ಸಿನಿಮಾ ಮಾಡುವವರ ಕಷ್ಟಗಳು ಒಂದೆರಡಲ್ಲ, ಅದನ್ನು ಪ್ರೇಕ್ಷಕರು ನೋಡಲು ಸಾಧ್ಯವಿಲ್ಲ. ಒಂದು ಸಿನಿಮಾ ಸೆಟ್ ಏರಿ ಬಿಡುಗಡೆ ಆಗುವ ತನಕ ಏನೆಲ್ಲ ಪಾತ್ರಗಳು ಇರುತ್ತವೆ ಎಂಬುದನ್ನು ತಿಳಿಯುವ ಚಿತ್ರವೇ ಫಸ್ಟ್ ಡೇ ಫಸ್ಟ್ ಶೋ. ನಿರ್ದೇಶಕ ಗಿರೀಶ್ ಜಿ ಅವರು ಈ ಸಿನಿಮಾದ ಮೂಲಕ ಚಿತ್ರರಂಗದ ಒಳಗಿನ ಒಂದಷ್ಟು ವಿಷಯಗಳು ಪ್ರೇಕ್ಷಕರ ಎದುರಿಟ್ಟಿದ್ದಾರೆ. ಚಿತ್ರರಂಗಕ್ಕೆ ಪೈರಸಿ ಒಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನು ಇಂದಿಗೂ ಪರಿಹರಿಸಲು ಸಾಧ್ಯವಿಲ್ಲ. ವರ್ಷವಿಡೀ ನೂರಾರು ಜನರು ಕಷ್ಟಪಟ್ಟು ಮಾಡಿದ ಒಂದು ಸಿನಿಮಾವನ್ನು ಕೆಲವೇ ಗಂಟೆಗಳಲ್ಲಿ ಪೈರಸಿ ಮಾಡಿದರೆ ಸಿನಿಮಾ ಮಂದಿಗೆ ಆಗುವ ಸಂಕಷ್ಟ ಅಷ್ಟಿಷ್ಟಲ್ಲ. ಇಂಥ ಒಂದು ಎಳೆಯೊಂದಿಗೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದ ಕಥೆ ಆರಂಭವಾಗುತ್ತದೆ. ಇದು ಸಿನಿಮಾದೊಳಗೊಂದು ಸಿನಿಮಾ ತೋರಿಸುವ ಸಿನಿಮಾ. ಹೌದು ಸ್ನೇಹಿತರೆ, ಈ ಚಿತ್ರದ ಕಥೆಯಲ್ಲಿ ಕ್ಯಾಪ್ಟನ್ ಕರ್ನಾಟಕ ಎಂಬ ಸಿನಿಮಾ ಸಿದ್ಧವಾಗುತ್ತದೆ. ಇನ್ನೇನು ಈ ಸಿನಿಮಾ ಬಿಡುಗಡೆ ಆಗುವ ಒಂದು ದಿನದ ಬಾಕಿ ಇದೆ ಎನ್ನುವಾಗ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ತೋರಿಸಲಾಗಿದೆ. ಒಂದು ಬಹುನಿರೀಕ್ಷಿತ ಸಿನಿಮಾದ ಬಿಡುಗಡೆಗೆ ಕೊನೆ ಕ್ಷಣದಲ್ಲಿ ವಿಘ್ನ ಎದುರಾಗುತ್ತದೆ. ಚಿತ್ರರಂಗಕ್ಕೆ ಎಷ್ಟು ಆತಂಕ ಆಗುತ್ತೆ ಎಂಬುದನ್ನು ವಿವರವಾಗಿ ಈ ಸಿನಿಮಾ ತೋರಿಸಿದೆ. ಎಡಗೈಯಿಂದ ಸರಣಿ ಕ್ಲೈಮ್ಯಾಕ್ಸ್ಗೂ ನಗಿಸೋ ದಿಗಂತ್ ಸಿನಿಮಾವನ್ನು ನಂಬಿಕೊಂಡು ಕೇವಲ ಹೀರೋ ಹೀರೋಯಿನ್ ಇತರೆ ಕಲಾವಿದರು ನಿರ್ಮಾಪಕ ನಿರ್ದೇಶಕರು ಮಾತ್ರ ಬದುಕಿಲ್ಲ. ಒಂದು ಸಿನಿಮಾದ ಗೆಲುವು ಮತ್ತು ಸೋಲಿನಲ್ಲಿ ಇನ್ನೊಂದು ಸಾವಿರಾರು ಜನರು ಬದುಕು ಅಡಗಿರುತ್ತದೆ. ಸಿನಿಮಾ ಮೇಕಿಂಗ್ ಹಿಂದೆ ಕಷ್ಟದ ಹಾದಿ ಇರುತ್ತದೆ. ಆದರೆ ಈ ಎಲ್ಲ ಕಷ್ಟಗಳ ವಿವರಗಳನ್ನು ತುಂಬಾ ಲವಲವಿಕೆಯಿಂದ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಗಿರೀಶ್. ತೆರೆ ಹಿಂದಿನ ಕಹಾನಿಯನ್ನು ತಿಳಿದುಕೊಳ್ಳುವ ಆಸಕ್ತಿ ಇರುವ ಸಿನಿ ಪ್ರೇಮಿಗಳಿಗೆ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರ ಖಂಡಿತ ಇಷ್ಟ ಆಗುತ್ತದೆ. 2 ಗಂಟೆಗಳು ಅವಧಿಯ ಈ ಚಿತ್ರದಲ್ಲಿ ಥ್ರಿಲ್ಲರ್ ಅಂಶಗಳು ಇವೆ. ಅಂತಿಮವಾಗಿ ಕ್ಯಾಪ್ಟನ್ ಕರ್ನಾಟಕ ಚಿತ್ರ ಬಿಡುಗಡೆ ಆಗುತ್ತೋ ಇಲ್ಲವೋ ಎಂಬುದು ತಿಳಿಯಲು ಕ್ಲೈಮ್ಯಾಕ್ಸ್ ತನಕ ಕೌತುಕದಿಂದಲೇ ನೋಡಿಸಿಕೊಂಡು ಸಾಗುತ್ತದೆ. ಅವಕಾಶ ಕೊಡುವುದಾಗಿ ನಂಬಿಸಿ ನಟಿಯರಿಗೆ ಮೋಸ ಮಾಡುವ ನಿರ್ಮಾಪಕರು, ಪ್ರಚಾರದ ಹೆಸರಿನಲ್ಲಿ ಯಾಮಾರಿಸುವ ಜನರು, ದುಡ್ಡು ಹೊಡೆದುಕೊಳ್ಳಲು ಪ್ರಯತ್ನಿಸುವ ಮ್ಯಾನೇಜರ್ಗಳು ಸೇರಿದಂತೆ ಹಲವರ ಬಗ್ಗೆ ಈ ಸಿನಿಮಾದಲ್ಲಿ ವಿವರಿಸಲಾಗಿದೆ. ಒಟ್ಟಿನಲ್ಲಿ ಒಂದು ಸಂಪೂರ್ಣವಾಗಿ ಸಿನಿಮಾ ಸಂಬಂಧಿಸಿದ ಸಿನಿಮಾ. ಅಪ್ಪಟ ಸಿನಿಮಾ ಪ್ರೇಮಿಗಳಿಗೆ ಇಷ್ಟ ಆಗುವಂತ ಫಸ್ಟ್ ಸಬ್ಜೆಕ್ಟ್ ಈ ಚಿತ್ರವಾಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲಿ ಕಥೆಯೇ ಹೀರೋ. ಎಲ್ಲ ಪಾತ್ರಧಾರಿಗಳು ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ನಿರ್ಮಾಪಕನ ಪಾತ್ರದಲ್ಲಿ BM ವೆಂಕಟೇಶ್, ನಿರ್ದೇಶಕರಾಗಿ ರೋಹಿತ್ ಶ್ರೀನಿವಾಸ್, ಸಹಾಯಕ ನಿರ್ದೇಶಕ ಪಾತ್ರದಲ್ಲಿ ಗಿರೀಶ್ ಹಾಗೂ ಅನಿರುದ್ಧ್ ಹೆಚ್ಚು ಸ್ಕ್ರೀನ್ ಸೀನ್ಸ್ ಪಡೆದುಕೊಂಡಿದ್ದಾರೆ. ಜೀವಿತಾ, ವಶಿಷ್ಠ, ಶೋಭಿತಾ, ಶಿವಣ್ಣ ಮುಂತಾದವರು ಕೂಡ ನಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ದೇನೇ ಕಾಮೆಂಟ್ ಇದ್ರೂ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.